ಪರಿಶ್ರಮ ನೀಟ್ ಅಕಾಡೆಮಿಯ ಸಿಎ ಸೈಟ್ ಬಗ್ಗೆ ಎಚ್ಡಿಕೆ ಅವರು ಟ್ವೀಟ್ ಮಾಡಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಮಾರಸ್ವಾಮಿಯವರ ವಿರುದ್ಧವಾಗಿ ಶಾಸಕ ಪ್ರದೀಪ್ ಈಶ್ವರ್ ಅವರು ವಾಗ್ದಾಳಿಯನ್ನು ನಡೆಸಿದ್ರು. ಮಾನ ಮರ್ಯಾದೆ ಇರೋರ ಜೊತೆಗೆ ಹೋರಾಟ ಮಾಡ್ತೇನೆ, ಇಲ್ಲದೆ ಇರೋರ ಜೊತೆಗೆ ಹೋರಾಟವನ್ನು ಮಾಡೋದಿಲ್ಲ ನಾನು. ಕುಮಾರಸ್ವಾಮಿ ಬಹಳ ದೊಡ್ಡವರು, ಅವರು ವೈಟ್ ಆಗಿದ್ದಾರೆ. ಅವರ ಬಳಿ 75 ಕಲೆಕ್ಷನ್ ವಾಚ್ ಇದೆ, 75 ವಾಚ್ ಇದೆ. ಈಗ 87 to 90 ವಾಚ್ ಕೂಡ ಇದೆ. ಬೇಕಾದ್ರೆ ಯಾರನ್ನಾದ್ರೂ ಕೂಡ ಕೇಳ್ಕೊಳ್ಳಿ ಅಂತ ಹೇಳಿ ಪ್ರದೀಪ್ ಈಶ್ವರ್ ಅವರು ಕುಮಾರಸ್ವಾಮಿ ಅವರ ವಿರುದ್ಧವಾಗಿ ಕಿಡಿಕಾಯ್ತಿದ್ದಾರೆ. ಎಸ್, ಕುಮಾರಸ್ವಾಮಿ ಅವರ ವಿರುದ್ಧವಾಗಿ ಏನ್ ಹೇಳಿದ್ರು ಅಂತ ಕೇಳಿಸ್ಕೊಂಡು ಬನ್ನಿ. ನಿಮ್ಮ ಕೈಯಲ್ಲಿ ನಾನು 62 ವಾಚ್ ನಾನು ತುಂಬಾ ಸೂಕ್ಷ್ಮವಾಗಿ ಗಮನಿಸಿದ್ದೀನಿ. ನಿಮ್ಮ 62 ವಾಚ್ ಅಲ್ಲಿ ಸ್ಟಾರ್ಟಿಂಗ್ ಪ್ರೈಸ್ 10 ಲಕ್ಷ. ಆ 62 ವಾಚ್ ಅಲ್ಲಿ 75 ಲಕ್ಷದ ವಾಚ್ ನೀವು ಕಟ್ಟಿದ್ರಿ. ಇವಾಗ ನಿಮ್ ವಾಚ್ ಕಲೆಕ್ಷನ್ ನನಗೆ ಗೊತ್ತಿರೋ ಪ್ರಕಾರ 85 ಆಗಿದೆ. ನೀವು ಕೈಯಲ್ಲಿ ಕಟ್ಟೋ ವಾಚು 85 ವಾಚು, ಅದರ ಕಾಸ್ಟೇ ಹತ್ತತ್ರ 15-20 ಕೋಟಿ ಆಗತ್ತೆ ಕುಮಾರಣ್ಣ. ಪಾಪ ನಮ್ ಬಿಡದಿ ರೈತರೆಲ್ಲ ನೀವೇನೋ ಪಂಚೆ ವೈಟ್ ಅಂಡ್ ವೈಟ್ ಕಟ್ಕೊಂಡು ರೈತರ ಮಕ್ಕಳು ಅನ್ಕೊಂಡಿದ್ದಾರೆ. ನಾನು ರೈತರಿಗೆ ಹೇಳ್ತಾ ಇದ್ದೀನಿ, ಕುಮಾರಣ್ಣನ ಪಂಚೆ ಒಂದೇ ಸಿಂಪಲ್ಲು, ಇನ್ನೆಲ್ಲ ಕಾಸ್ಟ್ಲಿ. ಅವ್ರ ಜಮೀನ್ ಕಾಸ್ಟ್ಲಿ, ಫಾರ್ಮ್ ಹೌಸ್ ಕಾಸ್ಟ್ಲಿ, ಅವ್ರ ವಾಚ್ ಕಾಸ್ಟ್ಲಿ, ಅವ್ರು ಓಡಾಡೋ ಕಾರ್ ಕಾಸ್ಟ್ಲಿ, ಅವ್ರ ಮನೆ ಕಾಸ್ಟ್ಲಿ, ಎಲ್ಲ ಕಾಸ್ಟ್ಲಿ. ಕುಮಾರಣ್ಣ, ಈಗ ನೀವು ಟ್ವೀಟ್ ಮಾಡಿ ಅಲಿಗೇಷನ್ ಮಾಡಿದ್ರಲ್ಲ, ನನಗೇನಾದ್ರೂ ಅಭದ್ರತೆ ಭಯ ಇದ್ದಿದ್ರೆ ನನ್ನ ಡಾಕ್ಯುಮೆಂಟ್ ನ ಮೀಡಿಯಾದವ್ರು ಕೊಟ್ಟಿದ್ದೀನಿ. ಈಗ ಇದನ್ನ ಅವ್ರಿಗೂ ಅಫಿಷಿಯಲ್ಸ್ ಟಚ್ ಇರ್ತಾರೆ, ದಯವಿಟ್ಟು ಅದನ್ನ ತನಿಖೆ ಮಾಡಿಸ್ಲಿ. ಈಗ ಹೈಕೋರ್ಟ್ ಕೊಟ್ಟರು ನೋಟಿಸ್ಗೆ ನಾನು ರೀಪ್ಲೈ ಕೊಡ್ತೀನಿ. ಅದಿನ್ನೂ ಪ್ರಾಪರ್ಟಿ ನಾನು ರಿಜಿಸ್ಟರ್ ಮಾಡ್ಕೊಂಡಿಲ್ಲ. ಹೈಕೋರ್ಟ್ ಹೇಳಿರೋದು ಸ್ಟೇಟಸ್, ನಾನೆಲ್ಲೋ ರಿಜಿಸ್ಟರ್ ಮಾಡ್ಕೊಂಡು ಒಂದು ಕಾಲೇಜ್ ಕಟ್ಬಿಡ್ತೀನಿ, 4 ಕಾಸು ಸಂಪಾದಿಸ್ಕೊಂಡ್ಬಿಡ್ತೀನಿ. ಒಬ್ಬ OBC ಹುಡುಗ ಮುಖ್ಯಮಂತ್ರಿಗಳಾಗಿದ್ದಾಗ ನಾನು ನಿಮ್ಮನ್ನು ಗಮನಿಸ್ತಿದ್ದೆ. ನೀವು CM ಆಗಿದ್ದಾಗ ನೀವು 62 ವಾಚ್ ಕಟ್ಟಿದ್ದೀರಾ. ನಾನು ಕ್ಯಾಲ್ಕುಲೇಟ್ ಮಾಡಿದ್ದೀನಿ. ನಿಮ್ಮ ಕೈಯಲ್ಲಿ ನಾನು 62 ವಾಚ್ ನಾನು ತುಂಬಾ ಸೂಕ್ಷ್ಮವಾಗಿ ಗಮನಿಸಿದ್ದೀನಿ. ನಿಮ್ಮ 62 ವಾಚ್ ಅಲ್ಲಿ ಸ್ಟಾರ್ಟಿಂಗ್ ಪ್ರೈಸ್ 10 ಲಕ್ಷ. ಆ 62 ವಾಚ್ ಅಲ್ಲಿ 75 ಲಕ್ಷದ ವಾಚ್ ನೀವು ಕಟ್ಟಿದ್ರಿ. ಇವಾಗ ನಿಮ್ ವಾಚ್ ಕಲೆಕ್ಷನ್ ನನಗೆ ಗೊತ್ತಿರೋ ಪ್ರಕಾರ 85 ಆಗಿದೆ. ನೀವು ಕೈಯಲ್ಲಿ ಕಟ್ಟೋ ವಾಚು 85 ವಾಚು, ಅದರ ಕಾಸ್ಟೇ ಹತ್ತತ್ರ 15-20 ಕೋಟಿ ಆಗತ್ತೆ ಕುಮಾರಣ್ಣ. ಪಾಪ ನಮ್ ಬಿಡದಿ ರೈತರೆಲ್ಲ ನೀವೇನೋ ಪಂಚೆ ವೈಟ್ ಅಂಡ್ ವೈಟ್ ಕಟ್ಕೊಂಡು ರೈತರ ಮಕ್ಕಳು ಅನ್ಕೊಂಡಿದ್ದಾರೆ. ನಾನು ರೈತರಿಗೆ ಹೇಳ್ತಾ ಇದ್ದೀನಿ, ಕುಮಾರಣ್ಣನ ಪಂಚೆ ಒಂದೇ ಸಿಂಪಲ್ಲು, ಇನ್ನೆಲ್ಲ ಕಾಸ್ಟ್ಲಿ. ಅವ್ರ ಜಮೀನ್ ಕಾಸ್ಟ್ಲಿ, ಫಾರ್ಮ್ ಹೌಸ್ ಕಾಸ್ಟ್ಲಿ, ಅವ್ರ ವಾಚ್ ಕಾಸ್ಟ್ಲಿ, ಅವ್ರು ಓಡಾಡೋ ಕಾರ್ ಕಾಸ್ಟ್ಲಿ, ಅವ್ರ ಮನೆ ಕಾಸ್ಟ್ಲಿ, ಎಲ್ಲ ಕಾಸ್ಟ್ಲಿ. ಕುಮಾರಣ್ಣ, ಈಗ ನೀವು ಟ್ವೀಟ್ ಮಾಡಿ ಅಲಿಗೇಷನ್ ಮಾಡಿದ್ರಲ್ಲ, ನನಗೇನಾದ್ರೂ ಅಭದ್ರತೆ ಭಯ ಇದ್ದಿದ್ರೆ ನನ್ನ ಡಾಕ್ಯುಮೆಂಟ್ ನ ಮೀಡಿಯಾದವ್ರು ಕೊಟ್ಟಿದ್ದೀನಿ. ಈಗ ಇದನ್ನ ಅವ್ರಿಗೂ ಅಫಿಷಿಯಲ್ಸ್ ಟಚ್ ಇರ್ತಾರೆ, ದಯವಿಟ್ಟು ಅದನ್ನ ತನಿಖೆ ಮಾಡಿಸ್ಲಿ. ಈಗ ಹೈಕೋರ್ಟ್ ಕೊಟ್ಟರು ನೋಟಿಸ್ಗೆ ನಾನು ರೀಪ್ಲೈ ಕೊಡ್ತೀನಿ. ಅದಿನ್ನೂ ಪ್ರಾಪರ್ಟಿ ನಾನು ರಿಜಿಸ್ಟರ್ ಮಾಡ್ಕೊಂಡಿಲ್ಲ. ಹೈಕೋರ್ಟ್ ಹೇಳಿರೋದು ಸ್ಟೇಟಸ್, ನಾನೆಲ್ಲೋ ರಿಜಿಸ್ಟರ್ ಮಾಡ್ಕೊಂಡು ಒಂದು ಕಾಲೇಜ್ ಕಟ್ಬಿಡ್ತೀನಿ, 4 ಕಾಸು ಸಂಪಾದಿಸ್ಕೊಂಡ್ಬಿಡ್ತೀನಿ. ಒಬ್ಬ OBC ಹುಡುಗ ಮುಖ್ಯಮಂತ್ರಿಗಳಾಗಿದ್ದಾಗ ನಾನು ನಿಮ್ಮನ್ನು ಗಮನಿಸ್ತಿದ್ದೆ. ನೀವು CM ಆಗಿದ್ದಾಗ ನೀವು 62 ವಾಚ್ ಕಟ್ಟಿದ್ದೀರಾ. ನಾನು ಕ್ಯಾಲ್ಕುಲೇಟ್ ಮಾಡಿದ್ದೀನಿ. ನಿಮ್ಮ ಕೈಯಲ್ಲಿ ನಾನು 62 ವಾಚ್ ನಾನು ತುಂಬಾ ಸೂಕ್ಷ್ಮವಾಗಿ ಗಮನಿಸಿದ್ದೀನಿ. ನಿಮ್ಮ 62 ವಾಚ್ ಅಲ್ಲಿ ಸ್ಟಾರ್ಟಿಂಗ್ ಪ್ರೈಸ್ 10 ಲಕ್ಷ. ಆ 62 ವಾಚ್ ಅಲ್ಲಿ 75 ಲಕ್ಷದ ವಾಚ್ ನೀವು ಕಟ್ಟಿದ್ರಿ. ಇವಾಗ ನಿಮ್ ವಾಚ್ ಕಲೆಕ್ಷನ್ ನನಗೆ ಗೊತ್ತಿರೋ ಪ್ರಕಾರ 85 ಆಗಿದೆ. ನೀವು ಕೈಯಲ್ಲಿ ಕಟ್ಟೋ ವಾಚು 85 ವಾಚು, ಅದರ ಕಾಸ್ಟೇ ಹತ್ತತ್ರ 15-20 ಕೋಟಿ ಆಗತ್ತೆ ಕುಮಾರಣ್ಣ. ಪಾಪ ನಮ್ ಬಿಡದಿ ರೈತರೆಲ್ಲ ನೀವೇನೋ ಪಂಚೆ ವೈಟ್ ಅಂಡ್ ವೈಟ್ ಕಟ್ಕೊಂಡು ರೈತರ ಮಕ್ಕಳು ಅನ್ಕೊಂಡಿದ್ದಾರೆ. ನಾನು ರೈತರಿಗೆ ಹೇಳ್ತಾ ಇದ್ದೀನಿ, ಕುಮಾರಣ್ಣನ ಪಂಚೆ ಒಂದೇ ಸಿಂಪಲ್ಲು, ಇನ್ನೆಲ್ಲ ಕಾಸ್ಟ್ಲಿ. ಅವ್ರ ಜಮೀನ್ ಕಾಸ್ಟ್ಲಿ, ಫಾರ್ಮ್ ಹೌಸ್ ಕಾಸ್ಟ್ಲಿ, ಅವ್ರ ವಾಚ್ ಕಾಸ್ಟ್ಲಿ, ಅವ್ರು ಓಡಾಡೋ ಕಾರ್ ಕಾಸ್ಟ್ಲಿ, ಅವ್ರ ಮನೆ ಕಾಸ್ಟ್ಲಿ, ಎಲ್ಲ ಕಾಸ್ಟ್ಲಿ. ಕುಮಾರಣ್ಣ, ಈಗ ನೀವು ಟ್ವೀಟ್ ಮಾಡಿ ಅಲಿಗೇಷನ್ ಮಾಡಿದ್ರಲ್ಲ, ನನಗೇನಾದ್ರೂ ಅಭದ್ರತೆ ಭಯ ಇದ್ದಿದ್ರೆ ನನ್ನ ಡಾಕ್ಯುಮೆಂಟ್ ನ ಮೀಡಿಯಾದವ್ರು ಕೊಟ್ಟಿದ್ದೀನಿ. ಈಗ ಇದನ್ನ ಅವ್ರಿಗೂ ಅಫಿಷಿಯಲ್ಸ್ ಟಚ್ ಇರ್ತಾರೆ, ದಯವಿಟ್ಟು ಅದನ್ನ ತನಿಖೆ ಮಾಡಿಸ್ಲಿ. ಈಗ ಹೈಕೋರ್ಟ್ ಕೊಟ್ಟರು ನೋಟಿಸ್ಗೆ ನಾನು ರೀಪ್ಲೈ ಕೊಡ್ತೀನಿ. ಅದಿನ್ನೂ ಪ್ರಾಪರ್ಟಿ ನಾನು ರಿಜಿಸ್ಟರ್ ಮಾಡ್ಕೊಂಡಿಲ್ಲ. ಹೈಕೋರ್ಟ್ ಹೇಳಿರೋದು ಸ್ಟೇಟಸ್, ನಾನೆಲ್ಲೋ ರಿಜಿಸ್ಟರ್ ಮಾಡ್ಕೊಂಡು ಒಂದು ಕಾಲೇಜ್ ಕಟ್ಬಿಡ್ತೀನಿ, 4 ಕಾಸು ಸಂಪಾದಿಸ್ಕೊಂಡ್ಬಿಡ್ತೀನಿ. ಒಬ್ಬ OBC ಹುಡುಗ ಮುಖ್ಯಮಂತ್ರಿಗಳಾಗಿದ್ದಾಗ ನಾನು ನಿಮ್ಮನ್ನು ಗಮನಿಸ್ತಿದ್ದೆ. ನೀವು CM ಆಗಿದ್ದಾಗ ನೀವು 62 ವಾಚ್ ಕಟ್ಟಿದ್ದೀರಾ.
ನಾನು ಕ್ಯಾಲ್ಕುಲೇಟ್ ಮಾಡಿದ್ದೀನಿ. ನಿಮ್ಮ ಕೈಯಲ್ಲಿ ನಾನು 62 ವಾಚ್ ನಾನು ತುಂಬಾ ಸೂಕ್ಷ್ಮವಾಗಿ ಗಮನಿಸಿದ್ದೀನಿ. ನಿಮ್ಮ 62 ವಾಚ್ ಅಲ್ಲಿ ಸ್ಟಾರ್ಟಿಂಗ್ ಪ್ರೈಸು 10 ಲಕ್ಷ. ಆ 62 ವಾಚ್ ಅಲ್ಲಿ 75 ಲಕ್ಷದ ವಾಚ್ ನೀವು ಕಟ್ಟಿದ್ರಿ. ಇವಾಗ ನಿಮ್ ವಾಚ್ ಕಲೆಕ್ಷನ್ ನನಗೆ ಗೊತ್ತಿರೋ ಪ್ರಕಾರ 85 ಆಗಿದೆ. ನೀವು ಕೈಯಲ್ಲಿ ಕಟ್ಟೋ ವಾಚು 85 ವಾಚು, ಅದರ ಕಾಸ್ಟೇ ಹತ್ತತ್ರ 15-20 ಕೋಟಿ ಆಗತ್ತೆ ಕುಮಾರಣ್ಣ. ಪಾಪ ನಮ್ ಬಿಡದಿ ರೈತರೆಲ್ಲ ನೀವೇನೋ ಪಂಚೆ ವೈಟ್ ಅಂಡ್ ವೈಟ್ ಕಟ್ಕೊಂಡು ರೈತರ ಮಕ್ಕಳು ಅನ್ಕೊಂಡಿದ್ದಾರೆ. ನಾನು ರೈತರಿಗೆ ಹೇಳ್ತಾ ಇದ್ದೀನಿ, ಕುಮಾರಣ್ಣನ ಪಂಚೆ ಒಂದೇ ಸಿಂಪಲ್ಲು, ಇನ್ನೆಲ್ಲ ಕಾಸ್ಟ್ಲಿ. ಅವ್ರ ಜಮೀನ್ ಕಾಸ್ಟ್ಲಿ, ಫಾರ್ಮ್ ಹೌಸ್ ಕಾಸ್ಟ್ಲಿ, ಅವ್ರ ವಾಚ್ ಕಾಸ್ಟ್ಲಿ, ಅವ್ರು ಓಡಾಡೋ ಕಾರ್ ಕಾಸ್ಟ್ಲಿ, ಅವ್ರ ಮನೆ ಕಾಸ್ಟ್ಲಿ, ಎಲ್ಲ ಕಾಸ್ಟ್ಲಿ. ಕುಮಾರಣ್ಣ, ಈಗ ನೀವು ಟ್ವೀಟ್ ಮಾಡಿ ಅಲಿಗೇಷನ್ ಮಾಡಿದ್ರಲ್ಲ, ನನಗೇನಾದ್ರೂ ಅಭದ್ರತೆ ಭಯ ಇದ್ದಿದ್ರೆ ನನ್ನ ಡಾಕ್ಯುಮೆಂಟ್ ನ ಮೀಡಿಯಾದವ್ರು ಕೊಟ್ಟಿದ್ದೀನಿ. ಈಗ ಇದನ್ನ ಅವ್ರಿಗೂ ಅಫಿಷಿಯಲ್ಸ್ ಟಚ್ ಇರ್ತಾರೆ, ದಯವಿಟ್ಟು ಅದನ್ನ ತನಿಖೆ ಮಾಡಿಸ್ಲಿ. ಈಗ ಹೈಕೋರ್ಟ್ ಕೊಟ್ಟರು ನೋಟಿಸ್ಗೆ ನಾನು ರೀಪ್ಲೈ ಕೊಡ್ತೀನಿ. ಅದಿನ್ನೂ ಪ್ರಾಪರ್ಟಿ ನಾನು ರಿಜಿಸ್ಟರ್ ಮಾಡ್ಕೊಂಡಿಲ್ಲ. ಹೈಕೋರ್ಟ್ ಹೇಳಿರೋದು ಸ್ಟೇಟಸ್, ನಾನೆಲ್ಲೋ ರಿಜಿಸ್ಟರ್ ಮಾಡ್ಕೊಂಡು ಒಂದು ಕಾಲೇಜ್ ಕಟ್ಬಿಡ್ತೀನಿ, 4 ಕಾಸು ಸಂಪಾದಿಸ್ಕೊಂಡ್ಬಿಡ್ತೀನಿ. ಒಬ್ಬ OBC ಹುಡುಗ ಮುಖ್ಯಮಂತ್ರಿಗಳಾಗಿದ್ದಾಗ ನಾನು ನಿಮ್ಮನ್ನು ಗಮನಿಸ್ತಿದ್ದೆ. ನೀವು CM ಆಗಿದ್ದಾಗ ನೀವು 62 ವಾಚ್ ಕಟ್ಟಿದ್ದೀರಾ. ನಾನು ಸಂಪೂರ್ಣ ನ್ಯೂಸ್ 24/7 ಇದು ನೊಂದವರ ಧ್ವನಿ.